ಸಾಧ್ಯ. ಈ ಬಾರ್ 400 ಪಾರ್ ಅಂತ ಹೇಳಿ ಘೋಷಣೆಗಳು ಶುರುವಾಗಿದೆ, 400 ಕ್ರಾಸ್ ಆಗುತ್ತೆ ಈ ಬಾರಿ ಅಂತ ಹೇಳಿ ಅಷ್ಟು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ನಾನು ಒಂದು ಹೇಳ್ತೀನಿ, ಯಾವುದೋ ಒಂದು ಪಾರ್ಟಿ ಇಲೆಕ್ಷನ್ ಹೋಗುವಾಗ ಒಂದು ಕಾನ್ಫಿಡೆನ್ಸ್ಲಿ ಹೋಗ್ಬೇಕಾಗ್ತದೆ. ರಾಜಕಾರಣ ಅಂತಂದ್ರೆ ಮಹತ್ವಾಕಾಂಕ್ಷಿ. ಜಗದೀಶ್ ಶೆಟ್ಟರ್ ಅವರು ಮಹತ್ವಾಕಾಂಕ್ಷಿ ಹೌದೋ ಅಲ್ವೋ ಅಂತ ಹೇಳಿ. ನಾನು ಯಾವಾಗಲೂ ಅಂಬಿಷಿಯಸ್ ಪರ್ಸನ್ ಅಲ್ಲ, ಮಹತ್ವಾಕಾಂಕ್ಷಿ ಅಲ್ಲ. ಇವತ್ತು ಏನೇನು ಅವಕಾಶ ಸಿಕ್ಕಾಗೆ ಅದು ಪ್ರಾಮಾಣಿಕವಾಗಿ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಿದ್ವಿ. ಜಗದೀಶ್ ಶೆಟ್ಟರ್ ಅವರ ಭಯ ಪ್ರಹ್ಲಾದ್ ಜೋಶಿಗೆ ಇದೆಯಾ? ನಾನು ಅದನ್ನು ಅವರು ಹೇಳಬೇಕು ಹೊರತು ನಾನು ಹೇಳಕ್ಕೆ ಸಾಧ್ಯಲ್ಲ. ಯಾಕಂದರೆ ನಾನು ನನ್ನ ಬಗ್ಗೆ ನಾನು ಎಂದೂ ಹೇಳಕ್ಕೆ ಹೋಗೋದಿಲ್ಲ. ನಿಮ್ಮ ಭಯದಿಂದ, ನಿಮ್ಮ ಆತಂಕದಿಂದ, ಜಗದೀಶ್ ಶೆಟ್ಟರ್ ಅವರ ಆತಂಕದಿಂದ ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ನೀವು ಆ ಕ್ಷೇತ್ರದಲ್ಲಿ ನಮಗಿಂತ ಜಾಸ್ತಿ ನಿಮಗೆ ಸೋರ್ಸ್ ಜಾಸ್ತಿ ಇರುತ್ತೆ, ನಿಮ್ಮ ಕಿವಿಗೆ ಜಾಸ್ತಿ ಬೀಳ್ತಾ ಇರುತ್ತೆ. ನಿಜಾನ ಅದು? ಆ ರೀತಿ ನೋಡ್ರಿ, ಒಂದು ನಾನು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ್ದೇನೆ. ಹೌದು, ಜನಸಾಮಾನ್ಯ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಮತ್ತು ಸತತವಾಗಿ 6 ಸಲ ಆರಿಸಿ ಬಂದಂಥ ವ್ಯಕ್ತಿ. ಈ ಸಲ ಏನೋ ಟಾರ್ಗೆಟ್ ಇಟ್ಟರು, ಬೇರೆ ಬೇರೆ IT ED ರೇಡ್ ಮಾಡಿಸಿದ್ರು, ಮತ್ತೊಂದು ಥ್ರೆಟ್ ಕೊಟ್ಟರು, ಬೇರೆ ಬೇರೆ ಕಾರಣದ ಹಣದ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣದ ಇದೂ ಆಯಿತು, ಅಲ್ಲಿ ವ್ಯವಹಾರ ಆಯಿತು. ಹೀಗಾಗಿ ನಾನು ಸೋತಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಆದರೆ 6 ಸಲ ಆರಿಸಿ ಬಂದಾರಲ್ಲ, ಅದು ಜನ ನನಗೆ 6 ಸಲ ಆರಿಸ್ಕೊಂಡು ಬಂದಾರಲ್ಲ, ಆಜು ಬಾಜು ಕ್ಷೇತ್ರಗಳಲ್ಲಿ ಒಂದು ಸಲ ಬಂದವರು ಮತ್ತೆ ಫೇಲ್ ಆಗಿ ಮತ್ತೆ ಪಾಸ್ ಆದರು ಇಲ್ಲ. ಆದರೆ ನಾನು ಕಂಟಿನ್ಯೂಸ್ ಧಾರವಾಡದಲ್ಲಿ 6 ಸಲ ಕಂಟಿನ್ಯೂಸ್ ಆರಿಸಿ ಬಂದ ವ್ಯಕ್ತಿ ನಾನು ಒಬ್ಬನೇ. ಹಾಗೆ ಜನರ ಪ್ರೀತಿ ವಿಶ್ವಾಸ ಇದೆ. 6 ಸಲ ಅವರು ಆರಿಸ್ತು ಬಂದಿದ್ದಕ್ಕೆ ನನಗೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ನಾನು ಕಡೆಯದಾಗಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ, ಕಾಂಗ್ರೆಸ್ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವರು ಏನಾಗಿ ಕಾಣಬಹುದು ಮುಂದೆ ಅಂತ ಹೇಳಿ? ಕೇವಲ MLC ಅಥವಾ ಮುಂದಿನ ಚುನಾವಣೆಯಲ್ಲಿ ಏನಾದರೂ MP ಇಷ್ಟು ಮಾತ್ರನ, ಅಥವಾ ಏನಾದರೂ ಮಹತ್ವದ ಹುದ್ದೆಯ ನಿರೀಕ್ಷೆ ಇದೆಯಾ? ನಾನು ಯಾವುದೇ ನಿರೀಕ್ಷೆ ಇಟ್ಕೊಳ್ಳಿ. ಕಾಂಗ್ರೆಸ್ ಪಾರ್ಟಿಗೆ ಬಂದಾಗ ಅಲ್ಲೇನು ಅಪಮಾನ ಆಗಿತ್ತು, ಒಂದು ಸ್ವಾಭಿಮಾನ ಧಕ್ಕೆ ಆಗಿತ್ತು, ಅದಕ್ಕೊಂದು ರಿಪ್ಲೈ ಕೊಡ್ಲಿಕ್ಕೆ ನಾನು ಬಂದೆ ಹೊರತು ಕಾಂಗ್ರೆಸ್ ಪಾರ್ಟಿಯಿಂದ ಏನೋ ನಿರೀಕ್ಷೆನೂ ಇಟ್ಕೊಂಡಿಲ್ಲ. ಅವರು ಕೊಟ್ಟರೆ ಒಳ್ಳೆಯದು, ಕೊಡಲಿಲ್ಲ ಅಂದರೂ ಒಳ್ಳೆಯದು. ಜಗದೀಶ್ ಶೆಟ್ಟರ್ ಮುಂದಿನ ರಾಜಕೀಯ ಜೀವನ ನಿಂತು ನೀರಾಗಿರುತ್ತಾ ಅಥವಾ ಅರಿತಾ ಇರುತ್ತಾ? ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಯಾವಾಗಲೂ ಸಾರ್ವಜನಿಕ ರಂಗದಲ್ಲಿ ಆ್ಯಕ್ಟಿವ್ ಇದ್ದಂಥ ಹರಿಯುವಂಥ ನೀರು, ನಿಂತ ನೀರಲ್ಲ ತಿಳ್ಕೊಂಬಿಡಿ. ಈಗ ಇಷ್ಟು ವರ್ಷ ಫೈಟ್ ಮಾಡ್ಕೊಂಡು ಬಂದಿದ್ದೆ ನಾನು, ಲೀಡರ್ ಆಫ್ ಅಪೋಸಿಷನ್ನು, ಸ್ಪೀಕರು, ಮುಖ್ಯಮಂತ್ರಿ ಎಲ್ಲ. ಆದರೆ ಯಾವುದೇ ಒಂದಕ್ಕೆ ಇದಕ್ಕೆ ನಾನು ಸೀಮಿತ ಆಗಿ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ನನ್ನ ನಿರಂತರವಾದಂಥ ಆ್ಯಕ್ಟಿವಿಟೀಸ್ ಇರ್ತಾವೆ. ನಾನು ಏನೂ ಇಲ್ದಾಗೂ ಸದ್ಯಕ್ಕೆ ಆ್ಯಕ್ಟಿವಿಟೀಸ್ ಮಾಡ್ಕೊತಿದ್ದೇನೆ. ಹೀಗಾಗಿ ಇದು ಹರಿಯುವಂಥ ನೀರು. ಯಾಕೆ ಪ್ರಶ್ನೆ ಅಂದರೆ, ನಮಗೆ ಬಂದ ಸೋರ್ಸ್ ಪ್ರಕಾರ BJP ನಾಯಕರು, ಹೈಕಮಾಂಡ್ ನಾಯಕರು ಸೇರಿದಂತೆ ಒಂದಷ್ಟು ಪ್ರಭಾವಿ ನಾಯಕರು, ಪ್ರಮುಖ ನಾಯಕರೆಲ್ಲರೂ ಕೂಡ ಜಗದೀಶ್ ಶೆಟ್ಟರ್ BJPಗೆ ವಾಪಸ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋವಂಥದ್ದು. ಇದು ಸಂಪೂರ್ಣ ತಳ್ಳಾಗ್ತಾರೆ. ಹೌದು, ನಾನು ಹೋಗೋದಿಲ್ಲ BJPಗೆ, ಆ ಸಾಧ್ಯತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಒಂದು ನಾನು ಹೇಳ್ತೀನಿ, ಈ ರೀತಿ ಭಾವನೆ ಇದೆ ಅಂತ ನಾನು ಆಗಲೇ ಹೇಳಿದೆ. ಕೆಲವು ಸ್ಟೇಟ್ ಲೀಡರ್ಸು, ಡಿಸ್ಟ್ರಿಕ್ಟ್ ಲೀಡರ್ಸು, MLA, ex-MLAಸು, ಕೆಲವು MPಗಳು ಮಾತಾಡ್ತಾರೆ ಮತ್ತು ಬೇಜಾರಾಗಿದೆ ಅವ್ರಿಗೆಲ್ಲರಿಗೆ. ಹೀಗಾಗಿ ಭಾಳ ಜನ ಎಷ್ಟೋ ಇನ್ನು ಆಫ್ ದ ರೆಕಾರ್ಡ್ ನಂಗೆ ಕೂಡ ಬಂದಾಗ, ಇಲ್ಲರಿ ನೀವು ಬಂದು ಬಿಡ್ಬೇಕ್ರಿ ಅಂತೇಳಿ. ನಾನು ಯಾರೂ ಕರೆದಿಲ್ಲ ಮತ್ತು ಅಲ್ಲಲ್ಲ, ನಾನು ಹೋಗುವಂಥ ಪ್ರಶ್ನೆಯೂ ಇಲ್ಲ ಅಂತ ಹೇಳಿದ್ದೀನಿ. ಹೋಗುವಂಥ ಪ್ರಶ್ನೆಯೂ ಇಲ್ಲ. ಈ ರೀತಿ ಅಪಮಾನ ಆದಮೇಲೆ ಬಂದ ಮೇಲೆ ಅಂತ ಹೇಳಿಬಿಟ್ಟಿದ್ದಲ್ಲ ಹಿಂದಿನ. ಧನ್ಯವಾದ ಶೆಟ್ಟರ್ ಅವರೇ, ಇಷ್ಟೊತ್ತು ಎಲ್ಲ ಪ್ರಶ್ನೆಗಳಿಗೆ ಬಹಳ ಮುಕ್ತವಾಗಿ ಉತ್ತರವನ್ನು ಕೊಟ್ರಿ. ಧನ್ಯವಾದ ಮತ್ತೊಮ್ಮೆ. ನಮಸ್ಕಾರ. ಇದಾಗಿತ್ತು ಈ ವಾರದ ಬಿರುಗಾಳಿ ವಿಶೇಷ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೊಂದು ಬಿರುಗಾಳಿ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.